ನನ್ನದು ಸೌಮ್ಯ ಸ್ವಭಾವ, ಅದು ನನ್ನ ದೌರ್ಬಲ್ಯವಲ್ಲ. ನನ್ನ ಮೃದು ಸ್ವಭಾವ ದುರ್ಬಳಕೆ ಮಾಡಿಕೊಳ್ಳಬೇಡಿ. ಮೇಲ್ಮನೆ ಸಭಾಪತಿ ಸಲೀಂ ಅಹಮದ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾಗೇಂದ್ರ ವಿಚಾರದಲ್ಲಿ ವಿಪಕ್ಷಗಳ ಗದ್ದಲ ಜೋರಾಗ್ತಾ ಇದೆ. ಇದರಲ್ಲಿ ಸಲೀಂ ಅಹಮದ್ ಅವರ ಹೇಳಿಕೆ, ಸಭಾಪತಿ ಸಲೀಂ ಅಹಮದ್ ಹೇಳಿದ್ದು ನಂದು ಮೃದು ಸ್ವಭಾವ, ಸೌಮ್ಯ ಸ್ವಭಾವ, ಅದನ್ನ ದುರ್ಬಳಕೆ ಮಾಡ್ಕೊಳ್ಬೇಡಿ. ಮೇಲ್ಮನೆ ಸಭಾಪತಿ ಆದಂತಹ ಸಲೀಂ ಅಹಮದ್ ಎಚ್ಚರಿಕೆ ಇದೆ. ನಾಗೇಂದ್ರ ವಿಚಾರದಲ್ಲಿ ವಿಪಕ್ಷಗಳ ಗದ್ದಲ ಗಲಾಟೆ ಜೋರಾಗಿದೆ. ತಾಳ್ಮೆ ಕಳೆದುಕೊಂಡು ಸಭಾಪತಿ ಸಲೀಂ ಅಹಮದ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿಪಕ್ಷಗಳ ಗದ್ದಲಕ್ಕೆ 6 ದಿನಗಳಿಂದ ಸದನ ಹಾಳಾಗ್ತಿದೆ, ಹೀಗಾಗಿ ನಾನು ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಅಂತ ಸಲೀಂ ಅಹಮದ್. ವಿಪಕ್ಷಗಳ ಗದ್ದಲದ ನಡುವೆ ಮುಂದುವರೆದ ಕಲಾಪ, ಪ್ರಶ್ನೋತ್ತರ ಕಲಾಪ ಪ್ರಾರಂಭಿಸಿದ ಸಭಾಪತಿ ಸಲೀಂ. ಸಚಿವರ ಗೈರಿನ ಬಗ್ಗೆಯೂ ಕೂಡ ಸಭಾಪತಿ ಸಲೀಂ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸದನ ಕಾಯುವಂತಿಲ್ಲ, ಸಚಿವರು ಸದನಕ್ಕಾಗಿ ಕಾಯಬೇಕು, ನೀವು ಸರಿಯಾದ ಟೈಮ್ಗೆ ಬರಬೇಕು, ಇದು ನನ್ನ ಎಚ್ಚರಿಕೆ ಅಂತ ಸಲೀಂ ಅಹಮದ್. ಅರ್ಧ ಗಂಟೆ ಮೊದಲೇ ಸಚಿವರು ಬಂದು ಕಾಯಬೇಕಿಲ್ಲಿ. ಗದ್ದಲದ ನಡುವೆಯೂ ಸಲೀಂ ಅಹಮದ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಗೈರಿದ್ರಲ್ಲ ಸಚಿವರು, ಅವರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಟೈಮ್ ಇರುತ್ತೆ, ಟೈಮ್ ಸೆನ್ಸ್ ಅನ್ನೋದಿರಬೇಕು. ಸದನಕ್ಕೆ ಬಂದು ಕಾಯಬೇಕು. ಸದನ ನಿಮಗೋಸ್ಕರ ಕಾಯಲ್ಲ, ಇಲ್ಲಿ ಅರ್ಧ ಗಂಟೆ ಮೊದಲೇ ಬರಬೇಕು, ಬಂದು ಸದನದಲ್ಲಿ ಕಾಯಬೇಕು. ಸಲೀಂ ಅಹಮದ್ ಮತ್ತೊಂದು, ನಾವು ತುಂಬಾ ಸೈಲೆಂಟು, ಸೌಮ್ಯ ಸ್ವಭಾವ ಅಂತ ಯಾರು ಕೂಡ ಅದನ್ನ ದುರ್ಬಳಕೆ ಮಾಡ್ಕೊಳ್ಳುವಂತಿಲ್ಲ. ಇದರಲ್ಲಿ 6 ದಿನ ಆಯ್ತು ಸದನ ಮುಂದುವರ್ತಾ ಇದ್ದು, ಬರೀ ಗದ್ದಲ ಗಲಾಟೆ, ನಾಗೇಂದ್ರ ವಿಚಾರವೇ ಐತೆ. ಅದನ್ನ ದುರ್ಬಳಕೆ ಮಾಡ್ಕೊಳ್ಬೇಡಿ. ಸದನದಲ್ಲಿ ಚರ್ಚೆ ಆಗ್ಬೇಕಾದಂತ ವಿಚಾರ ಜಾಸ್ತಿ ಇದೆ. ಯಾರ್ದ ದುಡ್ಡು ಎಲ್ಲಮ್ಮನ ಜಾತ್ರೆ, ಸದನಕ್ಕೆ ಯಾರ್ ದುಡ್ಡು ಖರ್ಚಾಗುತ್ತೆ? ನಮ್ಮದೇ ಅಲ್ವಾ, ನಾವು ಕೊಟ್ಟಂತ ದುಡ್ಡೇ ಅಲ್ಲಿ ಖರ್ಚಾಗೋದು. ಯಾರ್ದು ಯಾರು ಅವ್ರವ್ರ ಮನೆ ದುಡ್ಡೇನು ಹಾಕಲ್ಲ ಅಲ್ವಾ, ಸರ್ಕಾರ ಇರೋದೇ ನಮ್ಮಿಂದ. ಹಂಗಂದ ಮೇಲೆ ಸರ್ಕಾರ ನಮ್ಮ ದುಡ್ಡನ್ನ ಬಳಕೆ ಮಾಡ್ಕೊಂಡು ಹೀಗೆ ವೇಸ್ಟ್ ಮಾಡ್ತಾ ಇದೆ. 6ನೇ ದಿನ, ಒಂದ್ ನಿಮಿಷ ನೋಡಿ, ನಿನ್ಗೆ ನಾನು ಹೇಳ್ತಾ ಇದ್ದೀನಿ, ನಾನು ಕೇಶವ ಪ್ರಸಾದ್ ಸಭಾಪತಿಗಳೇ, ಒಂದ್ ನಿಮಿಷ ಇರ್ರಿ ನೀವು ಸಭಾಪತಿಗಳೇ, ನೀವು ಕೂತ್ಕೊಳ್ಳಿ. ಕೇಶವ ಪ್ರಸಾದ್ ಕೇಳಿ, ಇಲ್ಲಿ ಒಂದ್ ನಿಮಿಷ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಹೇಳ್ತೀನಿ. ನೀವು ಕೂತ್ಕೊಳ್ಳಿ, ನೀವು ನಾನು ಇದನ್ನ ಹೇಳಕ್ಕೆ ಮಾಡಿ ಕೂತ್ಕೊಳ್ಳಿ ನೀವು. ಇಲ್ಲ, ಸಭಾನಾಯಕ ಕೂತ್ಕೊಳ್ಳಿ, ಸಭಾನಾಯಕ ಕೂತ್ಕೊಳ್ಳಿ. ಒಂದ್ ನಿಮಿಷ ಕೂತ್ಕೊಳ್ಳಿ. ನೋಡಿ, ಒಂದ್ ನಿಮಿಷ ಕೇಳಿ. ಇಲ್ಲಿ ನನ್ನ ಸೌಮ್ಯ ಸ್ವಭಾವ ನನ್ನ ದೌರ್ಬಲ್ಯ ಅಲ್ಲ ತಿಳ್ಕೊಳ್ಳಿ ನೀವು. ಮೈ ಗುಡ್ನೆಸ್ ಕೆನಾಟ್ ಬಿ ಮೈ ವೀಕ್ನೆಸ್. ಡೋಂಟ್ ಲೆಟ್ ಮಿ ಟು ಟೇಕ್ ಹಾರ್ಡ್ ಡಿಸಿಷನ್ಸ್. ದಯವಿಟ್ಟು ಕೇಳಿ, ಇಲ್ಲಿ ವಿ ವಿಲ್ ನಾಟ್ ಡೂ ಇಟ್ ದಟ್ ಒನ್. ನಾನು ಕೇಳಿ, ನಾನು 6ನೇ ದಿನದಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ನಿಮಿಷ ನಿಮ್ಮನ್ನ ಕೈ ಮುಗಿದು ಕೂಡ ಕೇಳಿದ್ದೆ ನಾನು, ದಯವಿಟ್ಟು ಸದನ ನಡೆಯಕ್ಕೆ ಅವಕಾಶ ಮಾಡ್ಕೊಳ್ಳಿ ಅಂತ ಕೇಳಿದೀನಿ. ಆದ್ರೆ ನೀವು ಮಾಡಲ್ಲ, ಅದರಿಂದ ನಡೀರಿ. ನೋಡಿ, ನೀವು ಕರೆಕ್ಟ್ ಟೈಮ್ ಬರಬೇಕು. ಈ ಸದನ ನಿಮ್ಗೆ ಕಾಯೋದಿಲ್ಲ, ನೀವು ಬಂದು ಸದನ ಕಾಯಬೇಕು, ಗೊತ್ತಾಯ್ತಾ? ಐ ವಿಲ್ ನಾಟ್ ಟಾಲರೇಟ್. ನೀವು ಅರ್ಧ ಗಂಟೆ ಮುಂಚೆ ಬಂದು ಕೂತ್ಕೋಬೇಕು. ಇದು ನಿಮ್ಮ